ಬೆಳಗಾವಿ ವಿಕಾಸಸೌಧದಲ್ಲಿ ನಡೀತಾ ಇರುವ ಚಳಿಗಾಲದ ಅಧಿವೇಶನ ಒಂದ್ ಕಡೆ ಆದರೆ ಈತ ಪ್ರತಿಭಟನೆಗಳು ಜೋರಾಗಿ ನಡೀತಾ ಇವೆ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರು ತಮ್ಮ ದೈನಂದಿನ ಭತ್ಯೆಯನ್ನು 15,000 ರೂಪಾಯಿಗೆ ಹೆಚ್ಚಳ ಮಾಡಬೇಕು ಮತ್ತು ಕಾಯಂ ಮಾಡಲೇಬೇಕು ಅಂತ ಒತ್ತಾಯಿಸಿ ಇಂದು ಪ್ರತಿಭಟನೆ ಮಾಡುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಮಾಡಿದ್ದಾರೆ ಮತ್ತು ಈ ಪ್ರತಿಭಟನೆಗೆ ಬಂದಿದ್ದ ಅನೇಕ ಆಶಾ ಕಾರ್ಯಕರ್ತರು ತಮ್ಮ ಅಳಲನ್ನು ಮಾಧ್ಯಮದ ಮುಂದೆ ತೋಡಿಕೊಂಡಿದ್ದಾರೆ. ನಾವೆಲ್ಲ ಆಶಾ ಕಾರ್ಯಕರ್ತರು ಈ ರೀತಿ ನಾವು ಬೀದಿಗಿಳಿಲಿಕ್ಕೆ ಆಮೇಲೆ ಈ ಚಳಿಗಾಲ ಅಧಿವೇಶನದೊಳಗ ನಮ್ಮ ಒಂದು ಏನಿದೆ ಬೇಡಿಕೆಗಳನ್ನ ಈಡೇರಿಸಲಿಕ್ಕಂತ ನಾವೆಲ್ಲ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆ ಕಡೆಯಿಂದ ಎಲ್ಲಾರು ಇಲ್ಲಿ ಬಂದಿದ್ದೀವಿ. ನಾವ್ ಈ ಅಧಿವೇಶನಕ್ಕೆ ಯಾಕಂದ್ರೆ ಈಗ ಮುಖ್ಯಮಂತ್ರಿಗಳು ನಿದ್ದೆ ಮಾಡೋ ಸ್ಥಿತಿ ಒಳಗಾದ್ರೆ ಏನ್ ಮಲ್ಕೊಂಡಿದಾರೋ ಅಥವಾ ನಿದ್ದೆ ಮಾಡ್ತಾ ಇದ್ವಿ ಅಂತ ತೋರಿಸ್ತಿದ್ದಾರೋ ಅಥವಾ ಏನೋ ಗೊತ್ತಿಲ್ಲ. ಯಾಕಂದ್ರೆ ಸುಮಾರು ನಮ್ಗೆ 2 ವರ್ಷದಿಂದ ಅವ್ರು ಕೊಟ್ಟಿರುವಂತ ಭರವಸೆಗಳು ಯಾವ್ದು ಈಡೇರಿಸ್ತಾ ಇಲ್ಲ. ನಮ್ ಕಡೆಯಿಂದ ಕೆಲಸ ತಗೊಂತಾರ, ಆಮೇಲೆ ನಾವ್ ಏನ್ ಹೇಳ್ತಾರ 10,000 ಫಿಕ್ಸ್ ಮಾಡ್ರಿ ಅಂತ ನಾವು ಬೆಂಗಳೂರು ಹೋದಾಗ ಕೇಳ್ಕೊಂಡಿದ್ವಿ. ಆಯ್ತು ನಾವ್ ಮಾಡ್ತೀವಿ ಅಂತ ಹೇಳಿ ತಾವು ಒಂದು ಘೋಷಣೆಯನ್ನ ಮಾಡಿ ಆಮೇಲೆ ತಮ್ಮ ಒಂದು ಏನೈತಿ ತಾವು ತಮ್ದೊಂದು ನಮ್ಮ ಬೇಡಿಕೆನ ಈಡೇರ್ಸೇವೆ ಅಂತ ಹೇಳಿ ತಾವು ಪ್ರಚಾರ ತಗೊಂಡ್ರು. ಇಲ್ಲಿವರೆಗೂ ನಮ್ಗೆ ಏನ್ 10,000 ಗೌರವಧನ ಫಿಕ್ಸ್ ಮಾಡ್ತೀನಿ ಅಂದಿದ್ರು, ಅದು ಇಲ್ಲಿವರೆಗೂ ಆಗಿಲ್ಲ. ಆಮೇಲೆ ಬಜೆಟ್ ಒಳಗೆ ಏನ್ ಆಶಾ ಕಾರ್ಯಕರ್ತೆಯರಿಗೆ ಆಮೇಲೆ ಏನ್ 1,000 ಏರಿಸಬೇಕಾಗಿತ್ತು, ಅದು ಯಾವ್ದೋ ರೀತಿ ನಮ್ಗೆ ಯಾವ್ದೇ ಹೆಚ್ಚಳ ಆಗಿಲ್ಲ. ಯಾಕಂದ್ರೆ ಬಿಸಿ ಇಟ್ಟದವ್ರಿಗೆ 1,000 ಹೆಚ್ಚಳ ಮಾಡಿದಾರೆ, ಅಂಗನವಾಡಿ ಕಾರ್ಯಕರ್ತೆಯರಿಗೂ 1,000 ಹೆಚ್ಚಿಗೆ ಮಾಡಿದಾರೆ, ಸಹಾಯಕರಿಗೂ 1,000 ಹೆಚ್ಚಿಗೆ ಮಾಡಿದ್ದಾರೆ ಬಜೆಟ್ ಒಳಗೆ. ಆದ್ರೆ ಆಶಾ ಕಾರ್ಯಕರ್ತರಿಗೆ ಯಾವ್ದೇ 1,000 ರೂಪಾಯಿ ಹೆಚ್ಚಳನ ಮಾಡಿಲ್ಲ. ಅದು 1,000 ನಮ್ಗೆ ಹೆಚ್ಚಳ ಆಗ್ಬೇಕಂತೇಳಿ ನಾವು ಕೇಳ್ಕೊತಾ ಇದೀವಿ. ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟ ಮಾತು ತಪ್ಪಿದ ಸರ್ಕಾರ ಅಂತ ದೂರಿದ್ರು. ಕಾಂಗ್ರೆಸ್ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಇಲ್ಲಿಯೇ ಬೆಳಗಾವಿ ಅಧಿವೇಶನದಲ್ಲಿಯೇ ಇತ್ಯರ್ಥ ಮಾಡಬೇಕು ಅಂತ ಆಶಾ ಕಾರ್ಯಕರ್ತರು ಹೇಳಿದ್ರು. 1,000 ಕೊಡ್ತಾರ ಸರ, ಅದ್ಯಾವ್ದು ಯಾವಾಗ ಕೊಡ್ತಾರ, ಯಾವಾಗ ಬರ್ತೈತಿ, ಯಾವಾಗಿಲ್ಲ ಅಂತ ಹೇಳಂಗಿಲ್ಲ ಸರ. ನಮ್ಮ ಸಂಘಟನೆ, ನಮ್ದು AIVT ಸಂಘಟನೆ ಐತಿ ಸರ, ಅವ್ರು ಹೋಗಿ ಮೀಟಿಂಗ್ ಎಲ್ಲಾ ಮಾಡ್ತಿರ್ತಾರ ಸರ. ಎಲ್ಲಾ ಮಾಡಿ ನಮಗ ಅಷ್ಟು ಇಷ್ಟು ಪೇಮೆಂಟ್ ಹಾಕಿಸ್ತಿರ್ತಾರ ಸರ. ಈ ಸರ್ಕಾರ ಬಂದ್ಮೇಲೆ ಸರ ನಮ್ಗೆ ಯಾವ್ದು ಏನು ಬಂದಿಲ್ಲ ಸರ. ನಮ್ಗೇನು ಬರೇ ಫಿಕ್ಸ್ ಮಾಡ್ತಾನೆ, ಒಂದಿನ 4 ದಿನ ಸ್ಟ್ರೈಕ್ ಹೋಗಿ ಕುತ್ಕೊಂಡು ಹಗಲು ರಾತ್ರಿ ಎಲ್ಲಾ ರಸ್ತೆ ಮೇಲೆ ಕುತ್ಕೊಂಡು ಮಲಿಗಿ ಬಂದಿವಿ ಸರ. ಅವ್ರು ಅಷ್ಟಕ್ಕ ಕರೆನೆ ಬಂದಿಲ್ರಿ ಅವ್ರಿಗೆ, ಸಿದ್ದರಾಮಯ್ಯ ಸರ್ಗೆ ಕರೆನೆ ಬಂದಿಲ್ಲ. ನಮಗ್ ಫಿಕ್ಸ್ ಅಂತ ನಾ ಮಾಡ್ತಾನಿ, ನಾ ಫಿಕ್ಸ್ ಈಗ 10,000 ಆತು ಅಂದ್ರಿ ಎಲ್ಲರ ಆಶಾಗಳು ರಾತ್ರಿ ಎಲ್ಲಾ ಡ್ಯಾನ್ಸ್ ಮಾಡಿ ಎಲ್ಲಾ ಇದು ಮಾಡಿ ಅವ್ರ ಕಿರೀಟ ಹಾಕಿ ಸನ್ಮಾನ ಮಾಡಿದೀವ್ರಿ. ಅದೇನ ಅವ್ರಿಗೆ ಗೊತ್ತಿಲ್ಲ ಅಂತ ಸರ. ನಾವ್ ಯಾವಾಗ ಹೇಳೇವಿ ನಿಮಗ ಅಂತ ಹೇಳ್ತಾರ್ರಿ ಸರ. ನಿಮಗ್ ಫಿಕ್ಸ್ 10,000 ಮಾಡೇನಿ ಅಂತ ಯಾವಾಗ ಹೇಳಿದ್ವಿ ಅಂತ ಅಂದಿಲ್ಲ ಅಂದ್ರಿ ಸರ. ಹಂಗಾದ್ರೆ ಮಾತು ಕೊಟ್ಟಂತೆ ನುಡಿದಂತೆ ನಡೆಯುವ ಸರ್ಕಾರ ಅಂತ ಯಾಕೆ ಹೆಸರು ತಗೊಂಡಿರಿ ಸರ? ನುಡಿದಂತೆ ನಡೆದಿದ್ರ ನಮ್ದು ಪೇಮೆಂಟ್ ಯಾಕೆ ಜಾಸ್ತಿ ಮಾಡಿಲ್ಲ? ಆಶಾಗಳು ಪೇಮೆಂಟ್ ಯಾಕೆ ಜಾಸ್ತಿ ಮಾಡಿಲ್ಲ ಸರ? ಯಾರ್ಯಾರಿಗೋ ಪೇಮೆಂಟ್ ಜಾಸ್ತಿ ಮಾಡ್ತೀರಿ. ಸ್ಟ್ರೈಕ್ ಬರೋದಕ್ಕಿಂತ ಮುಂಚೆ 1-2 ತಿಂಗಳು ಹಾಕದಂಗ ಮಾಡ್ತೀರಿ, ಬಿಡ್ತೀರಿ ಸರ. ಹಿಂಗ್ಯಾಕ್ ಮಾಡ್ತೀರಿ ಸರ? ಈಗ 5 ತಿಂಗಳಾಯ್ತು ಸರ, ನಮ್ದು ಇನ್ಸೆಂಟಿವ್ ಬಂದಿಲ್ಲ ಸರ. ಹೆಂಗೆ ಜೀವನ ಮಾಡ್ಬೇಕ್ ಸರ? ಅದಕ್ಕಾಗಿ ನಮ್ಮನ್ನ ಏನು ಬ್ಯಾಡ ಸರ, ಎಲ್ಲಾ ಸೇರಿಸಿ 15,000 ಕೊಡ್ರಿ ಸರ. ಇಲ್ಲ ಅಂದ್ರ ನಮ್ಮನ್ನ ಕಾಯಂ ನೌಕರದಾರನಾಗಿ ಮಾಡ್ರಿ ಸರ. ನಿಮ್ಗ ಅಷ್ಟು ಹೆಣ್ಮಕ್ಳ ಮೇಲೆ ಕಾಳಜಿ ಇತ್ತು, ನುಡ್ದಂತೆ ಸರ್ಕಾರ ನಿಮ್ದು ಆಗಿತ್ತು ಅಂದ್ರ ನೀವು ನಮ್ಮನ್ನ ಕಾಯಂಗೊಳಿಸ್ರಿ ಸರ. ಹಿಂದೆ ಯಾವಾಗ್ಲೂ ನಮ್ದು AIVTC ಸಂಘ ಇದ್ದೇ ಇರ್ತದ ಸರ. ಕಾಯಂ ಮಾಡಿಸಿ ತೀರ್ತಾರ ಸರ ನಮ್ ಸಂಘದವ್ರ. ನಿಮ್ ಸರ್ಕಾರ ಇರೋದ್ರಾಗಾದ್ರ ನಮ್ಗೆ ಹೆಂಗಾರ ಮಾಡ್ತೀರ ಅನ್ನೋ ಭರವಸೆ ನಿಮ್ ಮೇಲೆ ಐತಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಿಮ್ ಮೇಲೆ ನಮ್ ಭರವಸೆ ಐತಿ. ದಯವಿಟ್ಟು ನಮ್ಮ ಮಳಲ್ನ ಸ್ವಲ್ಪ ಕೇಳ್ಕೊಂಡು ನಮ್ಮ ಸಮಸ್ಯೆನ ಬಗೆಹರಿಸ್ರಿ. ಹೆಣ್ಮಕ್ಕಳಿಗೆ ಬರೇ ಹೆಣ್ಮಕ್ಕಳಿಗೆ ಸರ್ಕಾರ, ಹೆಣ್ಮಕ್ಕಳಿಗೆ ನಮ್ದು ಸರ್ಕಾರ ಅಂತೀರಲ್ಲ, ನಿಜವಾಗ್ಲೂ ನಿಮ್ಮ ಸರ್ಕಾರ ಐತಂದ್ರೆ ಇಲ್ಲಿ ಮಾಡ್ರಿ, ಇಲ್ಲಿ ಮಾಡಿ ತೋರಿಸ್ರಿ. ಆಶಾಗಳಿಗೆ ಮಾಡಿ ತೋರಿಸ್ರಿ. ನಿಜವಾಗ್ಲೂ ನಿಮ್ ಸರ್ಕಾರ ಐತಿ ಅಂತ ನಾವ್ ತಂದೇವ್ರಿ. ನಿಮ್ಮನ್ನ ನಾವ್ ತಂದೇವಿ, ನೀವೇನು ಬಿಟ್ಟಿ ಕೊಡ್ತಾ ಇಲ್ಲ ನಮಗ. ಬಿಟ್ಟಿ ನಿಮ್ಮನ್ನ ಕೊಡ್ರಿ ಅಂತ ಕೇಳ್ತಾ ಇಲ್ಲ. ನೀವು ಹಾಕಿಸ್ಕೊಡ್ರಿ ನಮಗ. ಇದನ್ನ ಬಜೆಟ್ನಾಗ ನಮ್ಗ 15,000 ಫಿಕ್ಸ್ ಮಾಡ್ರಿ. ಅದೇ ರೀತಿ ನಿವೃತ್ತ ನೌಕರರು ನಮಗೆ ಸಿಗಬಹುದಾದ 7ನೇ ವೇತನದ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಸರ್ಕಾರಕ್ಕೆ ಮಾಧ್ಯಮಗಳ ಮುಖಾಂತರ ಮನವಿ ಮಾಡಿಕೊಂಡ್ರು. ಹಾಸನ ಜಿಲ್ಲೆಯಿಂದ ಬಂದಿದ್ದೀವಿ. ನಾನು ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 30 ವರ್ಷಗಳಿಂದ ಸೇವೆ ಸಲ್ಲಿಸಿ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೀನಿ. ನಾನು ಜುಲೈ 31, 2024ರಂದು ನಾನು ನಿವೃತ್ತಿಯನ್ನ ಹೊಂದಿದ್ದೇನೆ. ಆದರೆ ನಮ್ಮ ಕರ್ನಾಟಕದ ಘನ ಸರ್ಕಾರವು 7ನೇ ವೇತನ ಆಯೋಗವನ್ನ ಜಾರಿ ಮಾಡಿದೆ. ಅದು ಆಗಸ್ಟ್ 1, 2024ರಿಂದ ಜಾರಿಯನ್ನ ಕೊಟ್ಟಿದೆ. ಆದ್ರೆ ನಾವು 1 ದಿನದಲ್ಲಿ ನನ್ನ ವೇತನವನ್ನ 7ನೇ ವೇತನ ಆಯೋಗದ ಏನೋ ಒಂದು ಸವಲತ್ತುಗಳಿದೆ ಅದನ್ನೆಲ್ಲ ಕೇವಲ 1 ದಿನದಲ್ಲಿ ನಾನು ಕಳ್ಕೊಂಡಿದ್ದೀನಿ, ವಂಚಿತನಾಗಿದ್ದೀನಿ. ಸೊ ಆದ್ರಿಂದ ನಮ್ಮ 31 ಜುಲೈ 22ರಿಂದ
31 ಜುಲೈ 2024 ಸುಮಾರು 26,000 ಜನ ನಮ್ಮ ಸರ್ಕಾರಿ ನೌಕರರು ನಿವೃತ್ತಿ ಹೊಂದಿದ್ದಾರೆ. ಅವರೆಲ್ಲರಿಗೂ ಸಹ 7ನೇ ವೇತನ ಆಗಿಂದ ವಂಚಿತರಾಗಿದ್ದಾರೆ. ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನ ನಾವು ಕೇಳೋದಕ್ಕೋಸ್ಕರ ಈ ಒಂದು ಬೆಳಗಾವಿ ಜಿಲ್ಲೆ ಬೆಳಗಾಂನಲ್ಲಿ ನಾವು 2ನೇ ವರ್ಷದ ಹೋರಾಟವನ್ನ ನಾವು ಮಾಡ್ತಾ ಇದೀವಿ. ದಯವಿಟ್ಟು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಸಂಪುಟ ಸಹೋದ್ಯೋಗಿಗಳೆಲ್ಲ ನಮ್ಮ ಕಷ್ಟಕ್ಕೆ ಹೋಗೊಟ್ಟು ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ನಮ್ಮ ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನ ಈಡೇರಿಸಬೇಕು ಅಂತೇಳಿ ಅವರಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತೀವಿ. ಇಲ್ಲ, ಈ ಒಂದು ದಿನದಲ್ಲಿ ನಮಗೆ ಪರ್ಮಿಷನ್ ಸಿಕ್ಕಿರದೆ ಒಂದು ದಿನಕ್ಕೆ, ಹಾಗಾಗಿ ಈ ಒಂದು 6 ಗಂಟೆವರೆಗೂ ನಾವು ಒಂದು ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ. ವರದಿ ಕೃಷ್ಣರಾಜ್, SK, ಬೆಳಗಾವಿ. 10,000 ಗ್ಯಾರಂಟಿಯನ್ನ ಇದೇ ವರ್ಷ ಏಪ್ರಿಲ್ ಅನ್ವಯಿಸಿ ಆದೇಶ ಮಾಡಿ ಅಂತೇಳಿ ಈಗಾಗಲೇ ಪ್ರತಿಭಟನೆ ಮಾಡ್ತಿರುವಂಥದ್ದು. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಹೆಚ್ಚಿಸಿರುವ 1,500 ಪ್ರೋತ್ಸಾಹ ಧನವನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ, ಅದೇ ರೀತಿಯಾಗಿ ಆಶಾ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರು ಅಂತೇಳಿ ಪರಿಗಣಿಸಬೇಕು. ಇದೇ ರೀತಿಯಾಗಿ 5 ಲಕ್ಷ ರೂಪಾಯಿಯನ್ನ ನಿವೃತ್ತಿ ಪರಿಹಾರ ನೀಡಬೇಕು ಅಂತ ಹೇಳಿ ಇದು ಬಿಸಿಲಿನಲ್ಲೂ ಕೂಡ ಆಶಾ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿರುವಂಥದ್ದು. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.